ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅರ್ಧಕ್ಕರ್ಧ ಕರ್ನಾಟಕ ಮುಳುಗ್ತಾ ಇದೆ, ಧಾರಾಕಾರವಾಗಿ ಮಳೆ ಸುರಿತಾ ಇದೆ. 8 ಜನ ಇದುವರೆಗೂ ಮಳೆಗೆ ಸಾವನ್ನಪ್ಪಿರುವಂತದ್ದು. ಇನ್ನು ಒಂದ್ ಕಡೆ ಮಂಡ್ಯದಲ್ಲೂ ಒಂದು ಸಾವಾಗಿದೆ. ಮಂಡ್ಯದಲ್ಲಿ ಮಳೆಗೆ ಮನೆ ಕುಸಿದು ವ್ಯಕ್ತಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿರುವಂತದ್ದು. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಮುರುಕನಹಳ್ಳಿ ಗ್ರಾಮದ ಕುಮಾರ್, 34 ವರ್ಷದ ವಯಸ್ಸು ಇವರಿಗೆ ಸಾವನ್ನಪ್ಪಿರುವಂತದ್ದು. ಇವರು ಕುಮಾರ್ ಎಂಬುವ ವ್ಯಕ್ತಿ. ಅಲ್ಲಿ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಇನ್ನೊಂದ್ ಕಡೆ ಜಲಾವೃತವಾಗ್ತಾ ಇದೆ. ಆ ಊರು ಕೂಡ ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದಲ್ಲಿ ಮನೆ ಕುಸಿದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. 34 ವರ್ಷದ ಕುಮಾರ್ ಎಂಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಈಗ ಆಲ್ರೆಡಿ ಮಳೆಯ ಅಬ್ಬರಕ್ಕೆ ನಿನ್ನೆವರೆಗೂ ಕೂಡ ಸಿಕ್ಕಿದಂತ ಅಪ್ಡೇಟ್ಸ್ ಪ್ರಕಾರ 7 ಜನ ಸಾವನ್ನಪ್ಪಿದ್ರು. ಈಗ ಮಂಡ್ಯದಲ್ಲಿ ಒಂದು ಸಾವಾಗಿರುವಂತದ್ದು. ಟೋಟಲ್ ಆಗಿ 8 ಜನ ರಾಜ್ಯದಾದ್ಯಂತ ಸುರಿತಿರುವಂತ ಮಳೆಯ ಅಬ್ಬರಕ್ಕೆ ಬಲಿಯಾದಂತಾಗಿದೆ. ಯಾಕಂದ್ರೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕೆಲವೊಂದು ಕಡೆ ಸಾಕಷ್ಟು ಮನೆಗಳು ಉರುಳ್ತಾ ಇರುವಂತದ್ದು. ಇನ್ನೂ ಒಂದ್ ಕಡೆ ಇಲ್ಲಿ ಜಲಾವೃತವಾಗ್ತಾ ಇದೆ ಗ್ರಾಮಗಳು. ಇನ್ನು ಕೆಲವು ಕಡೆ ಜನರೇ ಈ ಒಂದು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದು. ಹೀಗಾಗಿನೇ ಜಾಸ್ತಿ ಸಾವಾಗಿದೆ ಈ ಬಾರಿ. ಕೃಷ್ಣಾ ನದಿ ಮಧ್ಯೆ ಸಿಲುಕಿದ ಕುರಿ ಕಾಯುವಂತ ಯುವಕರು. ಕೊಚ್ಚಿ ಹೋದಂತ ಸಂತೋಷ್ ನಡುಗಡ್ಡೆಯಲ್ಲಿ 6 ಯುವಕರಿದ್ದಾರೆ. ದೇವದುರ್ಗದ ಚಿಂಚೋಡಿ ಗ್ರಾಮದಲ್ಲಿ ರಕ್ಷಣೆಗೆ ಹರಸಾಹಸವನ್ನ ಪಡಲಾಗ್ತಾ ಇದೆ. ಕೃಷ್ಣಾ ನದಿ ಮಧ್ಯೆ ಸಿಲುಕಿದ್ದಾರೆ ಕುರಿ ಕಾಯುವಂತ ಯುವಕರು. ಕೊಚ್ಚಿ ಹೋದಂತಹ ಸಂತೋಷ್, ಈಗ ಆಲ್ರೆಡಿ ಒಬ್ಬ ಯುವಕ ಕೊಚ್ಚಿ ಹೋಗಿದ್ದಾನೆ. ಇನ್ನು ನಡುಗಡ್ಡೆಯಲ್ಲಿ 6 ಜನ ಯುವಕರಿರುವಂತದ್ದು. ಅವರನ್ನ ರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಹರಸಾಹಸ ಪಡಲಾಗ್ತಾ ಇದೆ. 18 ಅಗ್ನಿಶಾಮಕ ಸಿಬ್ಬಂದಿ 3 ಬೋಟ್ಗಳನ್ನ ಬಳಸಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ನದಿಯಲ್ಲಿ ನೀರಿನ ರಭಸ ಹೆಚ್ಚಿದ್ದು ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗ್ತಾ ಇದೆ. 6 ಯುವಕರ ಜೊತೆ ನಡುಗಡ್ಡೆಯಲ್ಲಿ ಸಿಲುಕಿದ್ದಾರೆ. ಇಲ್ಲಿ ಒಬ್ಬ ಯುವಕ ಕೊಚ್ಕೊಂಡು ಹೋಗಿರುವಂತದ್ದು. 6 ಜನ ಯುವಕರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಒಂದ್ ಕಡೆ 400 ಕುರಿಗಳು ಕೂಡ ಸಿಕ್ಕಾಕೊಂಡಿರುವಂತದ್ದು. 7 ಬೋಟ್ಗಳ ಮುಖಾಂತರ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ತೊಡಗಿದ್ದಾರೆ, ಹರಸಾಹಸವನ್ನ ಪಡ್ತಾ ಇದ್ದಾರೆ. ಇನ್ನು ಮತ್ತೊಂದ್ ಕಡೆ ಹಾವೇರಿಯಲ್ಲಿ ಕೊಚ್ಚಿ ಹೋದಂತ ಬಾಲಕ ಇನ್ನೂ ಕೂಡ ಸಿಕ್ಕಿಲ್ಲ. ಹಾವೇರಿ ಜಿಲ್ಲೆ ಹಿರೇಕೆರೂರಿನ ಶೋಯಬ್ ಗಾಫಿ ಶೋಧ ಮುಂದುವರೆದಿದೆ. ನನ್ನ ಹುಡುಕುವಂತಹ ಸಲುವಾಗಿ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ಆದ್ರೆ ಇದುವರೆಗೂ ಶೋಯಬ್ನ ಒಂದು ಮೃತದೇಹ ಮಾತ್ರ ಪತ್ತೆ ಆಗಿಲ್ಲ. ಈ ಹುಡುಗ 13 ವರ್ಷದ ಬಾಲಕ ನಿನ್ನೆ ಕೊಚ್ಕೊಂಡು ಹೋಗಿದ್ದ. ಆದ್ರೆ ಇದುವರೆಗೂ ಆತನ ಹುಡುಕುವಂತ ಪ್ರಯತ್ನ ಏನ್ ನಡೀತಾ ಇದೆ. ಆದ್ರೆ ಇದುವರೆಗೂ ಆ ಹುಡುಗ ಸಿಕ್ಕಿಲ್ಲ. ಆ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾನೆ ಇದೆ. ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಕಾಲು ಜಾರಿ ಬಿದ್ದಿದ್ದ ಶೋಯಬ್ ನಂತರ ಕೊಚ್ಕೊಂಡು ಹೋಗಿದ್ದ. ಅದಾದ್ಮೇಲೆ ಹುಡುಕುವಂತ ಪ್ರಯತ್ನ ನಿನ್ನೆಯಿಂದಲೂ ಕೂಡ ನಡೀತಾ ಇದೆ. ಆದ್ರೆ ಇದುವರೆಗೂ ಆತನ ಪತ್ತೆ ಇಲ್ಲ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಬದಾಮಿ ಪ್ರವಾಸವನ್ನ ಕೈಗೊಂಡಿದ್ರು. ಇವತ್ತು ಸಿದ್ದರಾಮಯ್ಯ ಬದಾಮಿ ಪ್ರವಾಸಕ್ಕೆ ಜಲಕಂಟಕ ಎದುರಾಗಿದೆ. ಸಿದ್ದರಾಮಯ್ಯ ಸ್ವಕ್ಷೇತ್ರಕ್ಕೆ ಬರುವುದಕ್ಕೆ ರಸ್ತೆಗಳೇ ಇಲ್ಲ ಅನ್ನುವ ಪರಿಸ್ಥಿತಿ ಉಂಟಾಗಿದೆ. ಹುಬ್ಬಳ್ಳಿ ಟು ಬಾದಾಮಿ ಸಂಪರ್ಕ ಸಂಪೂರ್ಣವಾಗಿ ರಸ್ತೆ ಸಂಪರ್ಕ ಜಲಾವೃತವಾಗಿರುವಂತದ್ದು. ಸೊ ಹೀಗಾಗಿನೇ ಆ ಪ್ಲಾನ್ ಚೇಂಜ್ ಆಗಿದೆ. ಈಗ ಸಿದ್ದರಾಮಯ್ಯ ಪ್ರಯಾಣದ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ. ಹುಬ್ಬಳ್ಳಿಯಿಂದ ಬೆಳಗಾವಿಗೆ ತೆರಳುತ್ತಾರೆ ಸಿದ್ದರಾಮಯ್ಯನವರು. ಬೆಳಗಾವಿಯಿಂದ ರಸ್ತೆ ಮೂಲಕ ಬದಾಮಿಗೆ ಅವರು ತೆರಳಲಿರುವಂತದ್ದು. ಇವತ್ತು ಅಭಿನಂದನಾ ಸಮಾರಂಭ ಇತ್ತು. ಆ ಒಂದು ಕಾರ್ಯಕ್ರಮವನ್ನ ರದ್ದುಗೊಳಿಸಲಾಗಿದೆ. ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದಂತ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ಆ ಒಂದು ಕಾರ್ಯಕ್ರಮ ರದ್ದಾಗಿದೆ. ಆದ್ರೆ 40 ಗ್ರಾಮಗಳು, ಬದಾಮಿ ಕ್ಷೇತ್ರಕ್ಕೆ ಸೇರುವಂತ 40 ಗ್ರಾಮಗಳು ಮುಳುಗಡೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಅಲ್ಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಪರಿಸ್ಥಿತಿ, ಏನು ಎತ್ತ ಅನ್ನೋದ್ರ ಬಗ್ಗೆ ವಿಚಾರಿಸಲಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಬದಾಮಿ ಕ್ಷೇತ್ರಕ್ಕೆ ಇವತ್ತು ಸಿದ್ದರಾಮಯ್ಯನವರು ತೆರಳ್ತಾ ಇದ್ದಾರೆ. ಆದ್ರೆ ಬದಾಮಿ ಕ್ಷೇತ್ರಕ್ಕೆ ಹೋಗುವಂತ ರಸ್ತೆ ಸಂಪರ್ಕಗಳು ಜಲಾವೃತವಾಗಿದ್ದಾವೆ. ಜಲ ದಿಗ್ಬಂಧನ ಹಾಕಿದಂತಾಗಿದೆ ಬದಾಮಿ ಕ್ಷೇತ್ರಕ್ಕೆ. ಚೊಳಚಗುಡ್ಡ ಸಂಪರ್ಕ ಸೇತುವೆ ಜಲಾವೃತವಾಗಿದೆ. ಸಂಚಾರ ಬಂದ್ ಆಗಿರುವಂತದ್ದು. ಸಾಲುಗಟ್ಟಿ ನಿಂತಿದ್ದಾವೆ
ನೂರಾರು ವಾಹನಗಳು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಎರಡನೇ ಬಾರಿಗೆ ಪ್ರವಾಹಕ್ಕೆ ಜಲಾವೃತವಾಗಿದೆ ಚೊಳಚಗುಡ್ಡ ಸೇತುವೆ. ಸಾಕಷ್ಟು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮ ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಾಕಷ್ಟು ನೂರಾರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಸಂಪರ್ಕ ಕಡಿತಗೊಂಡಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ವಿ ಒಂದು ದೃಶ್ಯಾವಳಿಯಲ್ಲಿ. ಅಲ್ಲಿ ಒಂದು ಸಂಪರ್ಕ ಸೇತುವೆ ಈಗ ಆಲ್ರೆಡಿ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ನೂರಾರು ವಾಹನಗಳು ಆ ಒಂದು ಸಂಪರ್ಕ ಸೇತುವೆಯ ಹಿಂಬದಿ ನಿಂತಿರುವಂತದ್ದು. ಅಲ್ಲಿನ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ ತಮ್ಮ ಊರುಗಳಿಗೆ ಹೋಗ್ಲಿಕ್ಕೆ. ಇನ್ನೊಂದ್ ಕಡೆ ಗ್ರಾಮಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದ್ದಾವೆ. ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಯನ್ನ. ಬಾಗಲಕೋಟೆ ಜಿಲ್ಲೆ ಚೊಳಚಗುಡ್ಡ ಗ್ರಾಮ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಧಾರವಾಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ. ಹಳೆ ಹುಬ್ಬಳ್ಳಿಯ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಮಳೆ ಅಬ್ಬರಕ್ಕೆ ಉರುಳಿ ಬಿದ್ದಿದ್ದಾವೆ ಕೆಲ ಮನೆಗಳು. ಈಗ ಮತ್ತೆ ಮುಂದುವರೆದಿದೆ. 2 ತಿಂಗಳ ಹಿಂದಷ್ಟೂ ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಅವಾಂತರಗಳು ಸಮಸ್ಯೆಗಳು ಸೃಷ್ಟಿಯಾಗಿದ್ವು. ಮತ್ತೆ ಅದು ಮರುಕಳಿಸಿದೆ. ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಹೆಕ್ಟೇರ್ ಬೆಳೆ ಕೂಡ ನಾಶವಾಗಿರುವಂತದ್ದು ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಗೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಬಲಭಾಗದ ದೃಶ್ಯಾವಳಿಯಲ್ಲಿ ಒಂದು ತುಂಬಾ ಹಳೇ ಮನೆ ಅಂತ ಕಾಣಿಸುತ್ತೆ. ಅದು ಯಾವ ರೀತಿಯಾಗಿ ಮಣ್ಣಿನ ಗೋಡೆಯೆಲ್ಲ ಕುಸಿದು ಬಿದ್ದಿದೆ ಅಂತ. ಅದು ಧಾರಾಕಾರವಾಗಿ ಸುರಿದಿರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಮಣ್ಣಿನ ಗೋಡೆಗಳು ಕುಸಿದು ಬಿದ್ದಿದೆ. ಆಲ್ಮೋಸ್ಟ್ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗೇ ಇದೆ. ಮಳೆಯ ಪರಿಣಾಮ ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಬೋಣ. ಧಾರವಾಡ ಜಿಲ್ಲೆಯಾದ್ಯಂತ ಎಡೆಬಿಡದೆ ಸುರಿಯುತ್ತಿರುವಂತಹ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿಯೂ ಕೂಡ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನರು ಕಂಗಾಲಾಗಿದ್ದಾರೆ. ನಾವೀಗ ಹುಬ್ಬಳ್ಳಿಯ ಭಾರತ್ ಸರ್ಕಲ್ನಲ್ಲಿದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲಿ ಸತತ ಮಳೆಯಿಂದಾಗಿ ಮನೆಯೊಂದು ಕುಸಿದಿದೆ. ಸಾಕಷ್ಟು ಹಳೆ ಮನೆಯಾಗಿದ್ದರಿಂದಾಗಿ ಮಳೆ ಬಂದ ಕಾರಣಕ್ಕಾಗಿ ಮನೆಯ ಗೋಡೆಗಳೆಲ್ಲ ಕುಸಿದು ಇಲ್ಲಿ ಜನರ ಜೀವನ ಏನಿದೆ ಅದು ಬೀದಿಗೆ ಬರುವಂತಹ ಪರಿಸ್ಥಿತಿ ಇದೆ. ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಿ ಹೋಗಿ ಸಾಕಷ್ಟು ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಜನ ಕಂಗಾಲಾಗಿದ್ದಾರೆ. ನಮ್ಮ ಜೊತೆಗೆ ಮನೆಯ ಮಾಲಕರಿದ್ದಾರೆ. ಸರ್ ಹೇಳಿ, ಯಾವ ರೀತಿ ಮಳೆ ಬರ್ತಾ ಇದೆ, ಹೆಂಗಿದೆ ಪರಿಸ್ಥಿತಿ ಜನರದು ಇಲ್ಲಿದು ಅಂತ? ಸುಮಾರು 3-4 ತಿಂಗಳಿಂದ ಸತತ ಮಳೆ ಬೆಳೆಯೋದ್ರಿಂದ ಅನೇಕ ಹಳೆ ಮನೆಗಳು ಉರುಳಿ ಬಿದ್ದಿದ್ದೇವೆ. ಸಾಕಷ್ಟು ನುಕ್ಸಾನ ಆಗಿದೆ. ಮನೆಯಲ್ಲಿ ನೀರು ನುಗ್ತಾ ಇದೆ ಮತ್ತು ಇನ್ನೂ ಕೂಡ ಎಷ್ಟೋ ಮನೆ ಬೀಳುವ ಸ್ಥಿತಿಯಲ್ಲಿ ಇದ್ದೇವೆ ಈಗ. ಹೀಗಾಗಿ ನೀರಿನಿಂದ ಈ ಮಳೆಯಿಂದ ಬಹಳ ಜನರಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಅಲ್ಲಿ ತೆಂಗು ಗುಡ್ಡಿಗಳು ಬಹಳ ಆಗೋದ್ರಿಂದ ಆ ತೆಂಗು ಗುಂಡಿ ಎಲ್ಲೆಲ್ಲಿ ಇದಾವೆ ಅನ್ನೋದೇ ಮಳೆ ನೀರಿನಲ್ಲಿ ಗೊತ್ತಾಗ್ತಾ ಇಲ್ಲ. ಅದರಿಂದ ಜನರು ಸಾಕಷ್ಟು ದುಃಖ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಕಾರ್ಪೊರೇಷನ್ದವರು ತೆಗ್ಗುಗಳನ್ನು ಮುಚ್ಚಿ ಒಂದು ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ದಾಜಿಬಾನ್ಪೇಟೆಯಲ್ಲಿ ದೇವಸ್ಥಾನ ತುಳಜಾಬಾನ್ ದೇವಸ್ಥಾನ ಸಮಾಜದ ಒಂದು ಹಿಂದೂ ದೇವಸ್ಥಾನ ಅದು. ಅಲ್ಲಿ ಕೂಡ ನೀರು ಬಹಳ ನಿಂದಿರುವುದರಿಂದ ಭಕ್ತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆದ ಕೂಡಲೇ ಕಾರ್ಪೊರೇಷನ್ದವರು ಬೇಗನೆ ಇದನ್ನು ಪರಿಹಾರ ಮಾಡಬೇಕಂತೇಳಿ ನಾವು ನಿಮ್ಮನ್ನು ವಿನಂತಿಸಿ ಮಾಡ್ತೀವಿ. ಒಟ್ಟಾರೆಯಾಗಿ ಮಳೆಯಿಂದಾಗಿ ಹುಬ್ಬಳ್ಳಿಯಾದ್ಯಂತ ವಿವಿಧೆಡೆ ಮನೆಗಳಿಗೂ ನೀರು ನುಗ್ತಾ ಇದೆ. ಜೊತೆಗೆ ಚರಂಡಿಗಳು ತುಂಬಿ ಹರಿತಾ ಇದ್ದಾವೆ. ಹೀಗಾಗಿ ಮನೆಗಳಿಗೆ ನೀರು ನುಗ್ಗಿ ದುಷ್ಪರಿಣಾಮವನ್ನು ಜನರು ಎದುರಿಸಬೇಕಾದಂತಹ ಸ್ಥಿತಿ ಇದೆ. ಹೀಗಾಗಿ ಆದಷ್ಟು ಬೇಗ ಮಹಾನಗರ ಪಾಲಿಕೆ ಕೂಡ ಈ ಒಂದು ಚರಂಡಿ ನೀರು ರಸ್ತೆಗಳಿಂದ ತುಂಬಿ ಹರಿದು ಮನೆಗಳಿಗೂ ನುಗ್ಗಿ ಅವಾಂತರನ ಸೃಷ್ಟಿಸ್ತಾ ಇದೆ. ಅದನ್ನು ಕೂಡ ಸರಿಪಡಿಸಬೇಕು. ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ರಸ್ತೆ ಗುಂಡಿಗಳಲ್ಲಿ ಕೂಡ ಮಳೆ ನೀರು ನಿಂತು ಸಾಕಷ್ಟು ಜನರು ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಅದಕ್ಕೂ ಕೂಡ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನು ಇಪ್ಪರಿಗೆ ಬ್ಯಾರೇಜ್ನಿಂದ 1.55 ಲಕ್ಷ ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಾ ಇದೆ. ರಾಯಭಾಗ ಚಿಕ್ಕೋಡಿ ತಾಲೂಕಿನ 7 ಸೇತುವೆಗಳು ಜಲಾವೃತವಾಗ್ತಾ ಇದೆ. 20ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಸೇತುವೆಗಳು ಜಲಾವೃತವಾಗಿರುವಂತದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಕುಡಚಿ, ಉಗಾರ, ಕಲ್ಲೋಳ, ಯಡೂರ ಸೇತುವೆ ಜಲಾವೃತವಾಗಿದೆ. ಕಾರದಗ ಹಾಗೆ ಬೋಜ ಸೇತುವೆ ಮುಳುಗಡೆ ಆಗಿರುವಂತದ್ದು. ಬೋಜವಾಡಿ, ಕುನ್ನೂರ ಸಂಪರ್ಕ ಕಟ್ ಆಗಿದೆ. ಇನ್ನು ಜತ್ರಾಟ, ಭೀವಾಸಿ ದಾರಿ ಕೂಡ ಬಂದ್ ಆಗಿದೆ. ಹಾಗೆ ಮಲಿಕವಾಡ, ದತ್ತವಾಡ ರಸ್ತೆ
ಇಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಸಿದ್ನಾಳ ಅಕ್ಕೋಳ ಸೇತುವೆ ಕೂಡ ಜಲಾವೃತವಾಗಿದೆ. ಸೊ ಹೀಗಾಗಿ ನೂರಾರು ಗ್ರಾಮಗಳ ಒಂದು ಸಂಪರ್ಕ ಈಗ ಕಡಿತಗೊಂಡಿದೆ. ನೋಡ್ತಾ ಇದ್ದೀರಾ, ಬೆಳಗಾವಿ ಭಾಗದಲ್ಲಿ ಮತ್ತೊಮ್ಮೆ ಮಳೆಯ ಆರ್ಭಟ ಮುಂದುವರೆದಿರುವಂತದ್ದು. ಸೊ ಹೀಗಾಗಿ ಸಾಕಷ್ಟು ರಸ್ತೆ ಸಂಪರ್ಕಗಳು ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಗಳ ಸಂಪರ್ಕನೇ ಕಡಿತಗೊಂಡಿದೆ. ಮತ್ತೆ ಅಲ್ಲಿನ ಜನರು ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಮೊನ್ನೆ ಅಷ್ಟೇ ಈಗಷ್ಟೇ ಸ್ವಲ್ಪ ಚೇತರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದೆ ಈ ಒಂದು ಮಳೆ. ಸೊ ನಿಮಗೆ ತೋರಿಸ್ತಾ ಇದೀವಿ, ಎರಡು ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದ್ ಕಡೆ ಯಾವ ರೀತಿಯಾಗಿ ಮಳೆಯ ಆರ್ಭಟ ಇದೆ, ಸೇತುವೆಗಳು ಮುಚ್ಚಿ ಹೋಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಎಡಭಾಗದ ದೃಶ್ಯಾವಳಿಗಳಲ್ಲಿ. ಮತ್ತೊಂದ್ ಕಡೆ ಬಲಭಾಗದಲ್ಲಿ ಗುಡ್ಡನೆ ಕುಸಿತಾ ಇದೆ. ಅದು ಗೋಕಾಕ್ ತಾಲೂಕಿನಲ್ಲಿ ಗುಡ್ಡನೆ ಕುಸಿದಿರುವಂತದ್ದು. ಬಂಡೆಗಳು ಛಿದ್ರವಾಗಿ ಕೆಳಗೆ ಉರುಳ್ತಾ ಇದ್ದಾವೆ. ಸೊ ಹೀಗಾಗಿನೇ ಆ ಆಸುಪಾಸಿನ ಗ್ರಾಮಗಳ ಜನರಲ್ಲಿ ಈಗ ಆತಂಕ ಮನೆ ಮಾಡಿರುವಂತದ್ದು. ಗುಡ್ಡನೆ ಕುಸಿತಾ ಇದೆ. ಇನ್ನೊಂದ್ ಕಡೆ ಅಲ್ಲಿ ಜಲಾವೃತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗ್ರಾಮಗಳು, ಅಲ್ಲಿನ ಜನ ಮತ್ತೊಮ್ಮೆ ಆತಂಕಕ್ಕೀಡಾಗಿದ್ದಾರೆ. ಮೊನ್ನೆ ಅಷ್ಟೇ ಅವರು ಮತ್ತೆ ತಮ್ಮ ಗ್ರಾಮಗಳಿಗೆ ಮರಳಿದ್ರು. ಧಾರಾಕಾರವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಗಂಜಿ ಕೇಂದ್ರಗಳಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಮೊನ್ನೆ ಅಷ್ಟೇ 15 ದಿನಗಳ ಹಿಂದಷ್ಟೇ ಅವರು ತಮ್ಮ ಗ್ರಾಮಗಳಿಗೆ ಮರಳಿದ್ರು. ಆದ್ರೆ ಈಗ ಮತ್ತೆ ಜಲಾವೃತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡೋದು, ಏನು ಎತ್ತ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಲೋಹಿತ್, ನೋಡ್ತಾ ಇದ್ವಿ ಒಂದ್ ಕಡೆ ಮಳೆಯ ಆರ್ಭಟ, ಇನ್ನೊಂದ್ ಕಡೆ ಗುಡ್ಡನೆ ಕುಸಿತಾ ಇರುವಂತದ್ದು. ಯಾವ ರೀತಿಯಾದಂತ ಆತಂಕದಲ್ಲಿದ್ದಾರೆ ಚಿಕ್ಕೋಡಿಯ ಜನ ಅಂತ? ಹೌದು ಪೃಥ್ವಿರಾಜ್, ಏನಂತಂದ್ರೆ ಸಾಕಷ್ಟು ಈಗ ಸಮಸ್ಯೆ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ 3 ತಿಂಗಳಿಂದಷ್ಟೇ ಏನಂತಂದ್ರೆ ಮನೆ ಮಠಗಳನ್ನ ಕಳ್ಕೊಂಡು ಗಂಜಿ ಕೇಂದ್ರದಲ್ಲಿ ವಾಸ ಇದ್ಕೊಂಡು ಇನ್ನೇನಪ್ಪ ಈಗ್ಲಾದ್ರೂ ಹೋಗಿ ನಮ್ಮ ಊರಿಗೆ ಸೆಟ್ಲ್ ಆಗೋಣ ಅಂತಕ್ಕಂಥ ವಿಚಾರದಲ್ಲಿ ಈಗ 1 ತಿಂಗಳಿಂದ ಏನಂದ್ರೆ ಹೊಸ ಬದುಕನ್ನ ಕಟ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ರು. ಅದು ಅಲ್ಲದೆ ಏನಂತಾರೆ ಆ ಒಂದು ಭಾಗದಲ್ಲಿ ಏನು ಪ್ರವಾಹ ಬಂದಂತ ಸಂದರ್ಭದಲ್ಲಿ ಜಮೀನುಗಳಿದ್ದು ಎಲ್ಲಾ ಜಮೀನುಗಳು ಕೂಡ ಈಗ ಎಲ್ಲಾ ಕೊಚ್ಕೊಂಡು ಹೋಗಿದ್ದು, ಎಲ್ಲಾ ಬೆಳೆಗಳು ಕೂಡ ನಾಶ ಆಗಿದ್ದು. ಇದುವರೆಗೂ ಸರಿಯಾಗಿ ಏನಂತಂದ್ರೆ ಹೊಸ ಮನೆಗಳನ್ನ ಕಟ್ಕೊಳ್ಳೋಣ ಅಂದ್ರೆ ಅದಕ್ಕೂ ಪರಿಹಾರ ಬಂದಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಬೆಳೆ ಪರಿಹಾರ ಬಂದಿಲ್ಲ, ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ. ಅಲ್ಪ ಸ್ವಲ್ಪ ಏನಂತಂದ್ರೆ ಉಳಿದಿರೋ ಜೀವನ ಹಾಗೆ ಹೇಗೋ ನಡ್ಸ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ಈಗಾಗ ಮತ್ತೊಮ್ಮೆ ಏನಂತಂದ್ರೆ ಅವ್ರಿಗೆ ಮರ್ಮಾಘಾತನೇ ಎದುರಾಗಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನಿರಂತರವಾಗಿ ಸುರಿಯುವಂತ ಮಳೆಗೆ ಈಗ ಸಂತ್ರಸ್ತರು ಮತ್ತೊಮ್ಮೆ ಕಂಗಾಲಾಗಿ ನಿಂತಿದ್ದಾರೆ. ಸರಿಯಾಗಿ ಸೂರುಗಳಿಲ್ಲ, ಶೇಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಅಲ್ಲಲ್ಲಿ ಏನಂತಂದ್ರೆ ಆ ತಟ್ಟಿನಿಂದ ಏನೊಂದು ಪ್ಲಾಸ್ಟಿಕ್ ತಟ್ಟು ಬರುತ್ತೆ, ತಟ್ಟಿನಿಂದ ಒಂದು ಗುಡಿಸಲುಗಳನ್ನ ನಿರ್ಮಾಣ ಮಾಡ್ಕೊಳ್ಳೋ ಅಂತ ಒಂದು ಗುಡಿಸಲುಗಳಲ್ಲಿ ಈಗ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಏನಂತಂದ್ರೆ ಸಮುದಾಯ ಭವನದಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ ಈಗ ಅವರಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಸಾಕಷ್ಟು ಏನಂತಂದ್ರೆ ತೊಂದರೆಗಳ ಮೇಲೆ ತೊಂದರೆ ಈಗ ಅಲ್ಲಿ ಜನ ಅನುಭವಿಸ್ತಾ ಇರ್ತವಂಥದ್ದು. ಓಕೆ, ಥ್ಯಾಂಕ್ ಯು ಲೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಭಾರಿ ಮಳೆಗೆ ಹಿರೇಕೊಳಚಿ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿದೆ. ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಕೊಳಚಿ ಗ್ರಾಮ ಇದು. ಗ್ರಾಮದ 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾನೆ ಇದೆ. ಅದು ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಇನ್ನೂ 3-4 ದಿನಗಳ ಕಾಲ ಸಾಕಷ್ಟು ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಈಗ ಆಲ್ರೆಡಿ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಹಾಗೆ 15 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಕೊಳಚಿ, ಹಿರೇಕೊಳಚಿ, ಅವಳಿ ಗ್ರಾಮ ಜಲಾವೃತವಾಗಿದೆ. ಲಕ್ಷಾಂತರ ಮೌಲ್ಯದ ಬೆಳೆಗಳ ರಾಶಿ ಕೂಡ ನೀರು ಪಾಲಾಗಿರುವಂತದ್ದು. ಕಳೆದ 20 ವರ್ಷಗಳ ಬಳಿಕ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ ಆ ಭಾಗದಲ್ಲಿ. ನಿಮಗೂ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಜಲಾವೃತವಾಗಿದೆ ಆ ಒಂದು ಗ್ರಾಮ ಅಂತ. ಚಾಮರಾಜನಗರ ಒಡೆಯರಪಾಳ್ಯ ಸಂಪರ್ಕ ಕಟ್ ಆಗಿದೆ. ಭೀಕರ ಮಳೆಗೆ ಜಡೆತಡಿ ಹಳ್ಳದ ಸೇತುವೆ ಮುಳುಗಡೆ ಆಗಿರುವಂತದ್ದು. ಕೊಳ್ಳೇಗಾಲ ಸತ್ಯಮಂಗಲ ಹೆದ್ದಾರಿ ಸಂಚಾರ ಕೂಡ ಸ್ಥಗಿತವಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡ್ತಾ ಇದ್ರಿ ಮಳೆಯ ಅಬ್ಬರ ಹೇಗಿದೆ ಅಂತ. ಹಾಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗೇ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿಮ್ಗೆ ಅವಾಗಲೇ ತೋರಿಸಿದ್ವಿ ಮಂಡ್ಯ, ಮೈಸೂರು ಭಾಗದಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅಂತ. ಈಗ ತೋರಿಸ್ತಾ ಇರುವಂತಹ ದೃಶ್ಯಾವಳಿ ಇದು ಚಾಮರಾಜನಗರ
ಜಿಲ್ಲೆಯದ್ದು. ಅಲ್ಲಿ ಯಾವ ರೀತಿಯಾಗಿ ಮಳೆ ಸುರಿದಿದೆ, ಮಳೆ ಆರ್ಭಟ ಹೇಗಿದೆ, ಪ್ರವಾಹದ ಪರಿಸ್ಥಿತಿ ಯಾವ ರೀತಿಯಾಗಿ ಉಂಟಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರೆ ಅಲ್ಲಿ ಸಂಪರ್ಕ ಸೇತುವೆನೆ ಕಡಿತಗೊಂಡಿರುವಂತದ್ದು. ಸೊ ಹೀಗಾಗಿ ಸಂಪರ್ಕ ಅಲ್ಲಿ ಕಡಿತಗೊಂಡಿದೆ. ಸೊ ಅಂದ್ರೆ ಅಲ್ಲಿ ಓಡಾಡುವಂತ ಬಸ್ಗಳೆಲ್ಲವೂ ಕೂಡ ಈಗ ರಸ್ತೆಯ ಮೇಲೆ ನಿಂತಿದ್ದಾವೆ. ಪ್ರಯಾಣಿಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ. ರಾಜ್ಯದಾದ್ಯಂತ ಮಳೆಯ ಅಬ್ಬರ ಜೋರಾಗಿದ್ರೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗೇ ಇದೆ. ಬೆಂಗಳೂರಿನಲ್ಲಿ ನಿಲ್ಲದ ಮಳೆಯ ಅಬ್ಬರದ ಹೊಡೆತ ಮಳೆಗೆ ನಗರದ ಹಲವು ರಸ್ತೆಗಳು ಜಲಾವೃತವಾಗಿದ್ದಾವೆ. ಮರಗಳು ಧರಾಶಾಯಿ ಆಗಿರುವಂತದ್ದು. ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. KR ಮಾರ್ಕೆಟು, ಚಿಕ್ಕಪೇಟೆ, BTM ಲೇಔಟ್, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ರಸ್ತೆ ಜಲಾವೃತವಾಗಿದೆ. ರಸ್ತೆ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ರಸ್ತೆಯ 2 ಅಡಿ ನೀರಿನಲ್ಲಿ ಸಿಲುಕಿದ್ದಂತಹ ಕಾರು 4 ಕಡೆ ಮುರಿದು ಬಿದ್ದಿದ್ದಾವೆ. ಮರದ ಕೊಂಬೆಗಳು, ಮರಗಳನ್ನ ತೆರವುಗೊಳಿಸಿದ್ದಾರೆ BBMPಯ ಸಿಬ್ಬಂದಿ. ರಸ್ತೆಯಲ್ಲಿ ಮುರಿದು ಬಿದ್ದಂತಹ ಕೊಂಬೆಗಳು, ಹಾಗೆ ರಾತ್ರಿ ಸುರಿದಂತ ಜಿಟಿ ಮಳೆಗೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದ್ರು ಸಾಕು, ಬೆಂಗಳೂರು ಜಲಾವೃತವಾದಂತಾನೆ ಕಾಣಿಸುತ್ತೆ. ಇನ್ನೂ ಒಂದ್ ಕಡೆ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಂತ ಹಿನ್ನೆಲೆಯಲ್ಲಿ ಮೊದಲೇ ಟ್ರಾಫಿಕ್ ಜಾಮು ಬೆಂಗಳೂರಲ್ಲಿ. ಇನ್ನು ಸ್ವಲ್ಪ ಮಳೆ ಬಂದ್ರೆ ಇನ್ಯಾವ ರೀತಿಯಾಗಿರೋಣ ಪರಿಸ್ಥಿತಿ ನೀವೇ ಊಹಿಸ್ಕೊಳ್ಬೇಕು. ಸೊ ಧಾರಾಕಾರವಾಗಿ ಸುರಿದಂತ ಮಳೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಒಂದ್ ಕಡೆ ಉಂಟಾಗಿದ್ರೆ, ಇನ್ನೂ ಒಂದ್ ಕಡೆ ಈ ಸುರಂಗ ಮಾರ್ಗಗಳ ರೀತಿಯಲ್ಲಿ ಇರ್ತಾವಲ್ಲ ಈ ಅಂಡರ್ ಪಾಸ್, ರಸ್ತೆ ಸಂಪರ್ಕಗಳು, ಅವು ಕೂಡ ಜಲಾವೃತವಾಗಿದ್ದಾವೆ. ಅದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಕೆಲವೊಂದು ಕಡೆ ಅಂಡರ್ ಪಾಸ್ ಗಳನ್ನ ಬಂದ್ ಮಾಡಲಾಗಿದೆ, ಯಾಕೆಂದ್ರೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದ್ದಾವೆ ಅಂಡರ್ ಪಾಸ್ಗಳು. ಚಿತ್ರದುರ್ಗ ಹೊಸದುರ್ಗದ 4 ಗ್ರಾಮಕ್ಕೆ ನೀರು ನುಗ್ಗಿದೆ. ಕಂಠಾಪುರ, ದೇವಾಪುರ, ನರಸೀಪುರ ಗ್ರಾಮ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ಬೀದಿಗೆ ಬಿದ್ದಿದ್ದಾರೆ ನೂರಾರು ಜನರು. ಚಿತ್ರದುರ್ಗದ ಜಿಲ್ಲೆ ಹೊಸದುರ್ಗ ತಾಲೂಕಿನಲ್ಲಿ 4 ಗ್ರಾಮಗಳು ಜಲಾವೃತಗೊಂಡಿರುವಂತದ್ದು. ಜಾನಕಲ್ ಕೆರೆ ಕೋಡಿ ಬಿದ್ದು ಹರಿತಾ ಇದೆ ನೀರು. ಜಾನಕಲ್ ಹೊಸದುರ್ಗ ಸಂಪರ್ಕ ಕಟ್ಟಾಗಿದೆ. ರಣಭೀಕರವಾಗಿ ಕೋಟೆ ನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಗ್ರಾಮಗಳು ಜಲಾವೃತವಾಗಿರುವಂತದ್ದು, ಇನ್ನು ಒಂದ್ ಕಡೆ ಮಳೆಯ ಆರ್ಭಟ ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಮಳೆ ಆರ್ಭಟ ಯಾವ ರೀತಿಯಾಗಿತ್ತು, ಅಲ್ಲಿ ಸಂಪರ್ಕ ಸೇತುವೆಗಳು ಕೂಡ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ರಾಜ್ಯದ ಸಾಕಷ್ಟು ಜಿಲ್ಲೆ ಅನ್ನೋದಕ್ಕಿಂತ ಮುಕ್ಕಾಲು ಭಾಗ ಜಿಲ್ಲೆಗಳಲ್ಲಿ ಮಳೆ ಮುಂದುವರೆದಿದೆ. 15 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟು, 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟು, ಬೆಂಗಳೂರಿನಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.